ನಲ್ಮೆಯ ಶಿಕ್ಷಕ ಮಿತ್ರರೇ, SSLC SA1 ಅಂದರೆ ಮಿಡ್ ಟರ್ಮ್ ರಿಸಲ್ಟನ್ನು ಸ್ಯಾಟ್ಸ್ನಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಾವೆಲ್ಲ ಗೊತ್ತಿರುವ ಹಾಗೆ ತಮ್ಮ OTP ಮೂಲಕ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ಮೇಲೆ ತಮಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಆದ ಮೇಲೆ ಅದಕ್ಕೆ ವ್ಯಾಲಿಡೇಷನ್ ಮಾಡಬೇಕು. OTP ವ್ಯಾಲಿಡೇಷನ್ ಇಲ್ಲಿ ಒಂದು OTP ತಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರತಕ್ಕಂಥ OTPಯನ್ನು ವೆರಿಫಿಕೇಷನ್ಗೋಸ್ಕರ ಇಲ್ಲಿ ಫಿಲ್ಲಪ್ ಮಾಡಬೇಕಾಗತ್ತೆ. ಸೊ OTPಯನ್ನು ಹಾಕಿದ ಮೇಲೆ ತಮ್ಮ ಒಂದು ಸ್ಯಾಟ್ಸ್ ಓಪನ್ ಆಗತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಇದೆ SSLC ಬಗ್ಗೆ ಒಂದು ಮಾಸ್ ಮಿಡ್ ಟರ್ಮ್ ಎಕ್ಸಾಮ್ ಮಾಡೋದಕ್ಕೆ, ಅಥವಾ ಕೊನೆಗೆ ಬಂದಾಗ ಇಲ್ಲಿ ಕೆಳಗೂ ಕೂಡ ಇದೆ, ಕೆಳಗಡೆ ಕೂಡ SSLC ರಿಸಲ್ಟ್ ಎಂಟ್ರಿ ಫಾರ್ ಮಿಡ್ ಟರ್ಮ್ ಅಂತಿರ್ತಕ್ಕಂಥದ್ದು ಕಾಣ್ತದೆ. 10th ಕ್ಲಾಸ್ ರಿಸಲ್ಟ್ ಎಂಟ್ರಿ ಅಂತಿದೆ. ಸೈಡ್ ಕೂಡ ಬಾರಲ್ಲಿದೆ. ಇಲ್ಲಿ ಮೇಲ್ಗಡೆನೂ ಕೂಡ ಒಂದು ನೋಟಿಫೈ ಬಂದಿದೆ ರೀಸೆಂಟಾಗಿ ಅಂತೇಳಿ. ಇಲ್ಲಿ ತಾವು ಇಸ್ವಿಯನ್ನು ತೊಗೋತೀರಿ, ಕ್ಲಾಸ್ ತೊಗೋತೀರಿ, ಮತ್ತು ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ತೆಗೆದುಕೊಳ್ತೀರಿ. ಇಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ನೋಡಿರಿ. ಅಬ್ಸೆಂಟ್ ಇದ್ದರೆ AB ಅಂತ ಹಾಕಬೇಕು. ಇಲ್ಲಿ ತಾವೆಲ್ಲ ನೋಡಿರಿ, ಕನ್ನಡ ಬಿಟ್ಟರೆ ಉಳಿಕಿದೆಲ್ಲವೂ 8 ಇದೆ. ಕನ್ನಡಕ್ಕೆ 100 ಮಾರ್ಕ್ಸ್ ಇದೆ. ಇಲ್ಲಿ ಮಾರ್ಕ್ಸ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಗ್ರೇಡ್ಗಳು ತಾನೇ ಹೆಚ್ಚಾಗತ್ತೆ. ಹಾಗಾಗಿ ತಮ್ಮ ಇಡೀ ಒಂದು 10ನೇ ತರಗತಿಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಸ್ಯಾಟ್ ಸಮೇತ ಹೆಸರುಗಳು ಬರ್ತವೆ. ಇಲ್ಲಿ ಮುಂದೆ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ಸಮಾಜ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಕೇವಲ ತಮ್ಮ ಅಂಕಗಳನ್ನು ನಮೂದಿಸಿದರೆ ಸಾಕು, ಗ್ರೇಡ್ ಸಮೇತ ಇಡೀ SSLC ವಿದ್ಯಾರ್ಥಿಗಳ ಒಂದು ಸಂಪೂರ್ಣ ರಿಸಲ್ಟ್ ಬರುತ್ತೆ. ತಾವೆಲ್ಲ ಗಮನಿಸ್ತಾ ಇದ್ರೆ, ಎಲ್ಲವನ್ನ ಗಮನಿಸ್ತಾ ಇದ್ರೆ, ಕೊನೆಯದಾಗಿ ಒಂದು ಸಬ್ಮಿಟ್ ಬಟನ್ ಇರುತ್ತೆ. ಅದನ್ನು ಹೊಡೆದ್ರೆ ಇಡೀ ಒಂದು ರಿಸಲ್ಟ್ ಸೇವ್ ಆಗುತ್ತೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು, ಇಡೀ ರಿಸಲ್ಟನ್ನು ಹಾಕಬೇಕಾದಾಗ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳದಾವ. ಹಾಗಾಗಿ ತಮಗೆ ಒಂದು ಅನುಕೂಲ ಪ್ರಕಾರ 10, 20 ಹಾಕಿದ ಮೇಲೆ ಸಬ್ಮಿಟ್ ಅಂದು ಮತ್ತೆ ಮಾಡಿ, ಅವಾಗ ನೋ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಇಲ್ಲಿಯವರೆಗೆ ತಾವೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ದಯವಿಟ್ಟು ಮನಗುಳಿ ಸರ್ ಅಥವಾ ಎಜುಕೇರ್ ವಿಜಯನ್ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.